ಹಾಯ್ ನಮಸ್ಕಾರ ಎಲ್ರಿಗೂ. ಈಗ ಒಂದು 50 ವರ್ಷ ಅನ್ನೋದಕ್ಕಿಂತ ಒಂದು 45 ವರ್ಷ ಆಗುವಾಗಲೇ ಎಲ್ಲರಿಗೂ ಸಹ ಒಂದು ಕಾಲ್ಗಂಟು ನೋವು, ಆಗ ಅಂದರೆ ಪಾದ ನೋವು, ಗಂಟು ನೋವು, ಸೊಂಟ ನೋವು, ಬೆನ್ನು ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ. ಹೆಂಗಸರು ಅಂತಿಲ್ಲ, ಅದು ಆ ಒಂದು ಏಜ್ ಒಂದು ಇದಾಗುವಾಗ ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ಪೋಷಕಾಂಶ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಮನೇಲಿರುವಂಥ ಒಂದು ಫುಡ್ಡನ್ನು ತೊಗೊಂಡು ಸರಿ ಮಾಡ್ಕೊಳ್ಬೋದು. ಹಾಗೆಯೇ ನಮಗೆ ಈಗ ಹೆಂಗಸರಿಗೆ ಒಂದು 50 ವರ್ಷ, 48 ಆಗುವಾಗಲೇ ಇದು ಮೆನೋಪಾಸ್ ಸ್ಟಾರ್ಟ್ ಆಗಲಿಕ್ಕೆ ಇದಾಗ್ತದಲ್ವ. ಆ ಟೈಮಲ್ಲಿ ಸಹ ಹಾರ್ಮೋನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅಂದರೆ ತುಂಬ ಟಯರ್ಡ್, ಅಥವಾ ಯಾರ ಹತ್ರ ಮಾತಾಡೋದು ಬೇಡ, ತುಂಬ ಬೆವರುದು, ನಂತರ ಅದೇ ಗಂಟು ನೋವು, ಸೇಮ್ ಪ್ರಾಬ್ಲಮ್ ಅದೇ ಥರ ಗಂಟು ನೋವು, ಪಾದ ನೋವು, ಮತ್ತು ಕೆಲಸ ಮಾಡೋದು ಬೇಡ, ಒಂಥರ ಸುಸ್ತು, ಸ್ಟೆಪ್ ಹತ್ತಲಿಕ್ಕೆ ಆಗೋದಿಲ್ಲ, ಅಂಥದ್ದೆಲ್ಲ ನಾವು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗ್ತದೆ. ಅಂದರೆ ನಾನು ಹೇಳೋದು ಈಗ ಗಂಡಸರಿಗೆ ಅಂತಲ್ಲ, ಹೆಂಗಸರಿಗೆ ಇದು ಆದರೆ ಗಂಡಸರಿಗೆ ಸಹ ಒಂದು ಏಜ್ ಲಿಮಿಟ್ ಅದು ಆಗುವಾಗ ಅದು ಗಂಟು ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಸುಸ್ತು ಅಂದರೆ ನಮ್ಮ ಬಾಡಿಲಿರುವಂಥ ಪ್ರೋಟೀನ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ, ಅಂದರೆ ಇದೆಲ್ಲ ಶಕ್ತಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದಲ್ಲ. 50 ವರ್ಷ ಆದ ನಂತರ ಕಂಪಲ್ಸರಿ ಇಂಥದ್ದೆಲ್ಲ ಒಂದು ಫುಡ್ ನಾವು ತಿನ್ನಬೇಕಾಗ್ತದೆ. ಮನೆಯಲ್ಲಿರುವಂಥದ್ದು, ಏನು ಹೊರಗಡೆಯಿಂದ ಏನು ಸಹ ತರುವಂಥದ್ದಲ್ಲ, ಮನೆಯಲ್ಲಿ ಇರುವಂಥದ್ದು ಸ್ವಲ್ಪ ಫ್ರೂಟ್ಸು ಆಗಲಿ ಅದು ಇದೆಲ್ಲ ನಾನು ಹೇಳ್ತಾ ಹೋಗ್ತೇನೆ, ನೋಡಿ ನೀವು ಬೇಕಾದರೆ. ಅಂದರೆ ಎಲ್ರಿಗೊಂದು ಉಪಯೋಗ ಆಗುವಂಥದ್ದು ವಿಡಿಯೋ ಇದು. ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ ಇಂಥದ್ದೆಲ್ಲ ಒಂದು. ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಯಾಕಂತ ಹೇಳಿದರೆ ಇಂಥದ್ದೊಂದು ಸಿಚುವೇಶನ್ನು ತುಂಬ ಜನ ಫೇಸ್ ಮಾಡ್ತಾ ಇರ್ತಾರಲ್ವ. ಅದರಿಂದ ಅಂದರೆ ನಾನು ಹೇಳುವ ಒಂದು ಟಿಪ್ಸ್ ಅವರಿಗೇನಾದರೂ ಉಪಯೋಗಕ್ಕೆ ಬರ್ಬೋದು ಅನ್ನೋ ಕಾರಣಕ್ಕೆ. ಫಸ್ಟಿಗೊಂದು ಮೊಸರು ಅಂದರೆ ಎಲ್ಲರ ಮನೆಯಲ್ಲಿ ಸಹ ಮೊಸರು ಇದ್ದೇ ಇರ್ತದೆ. ನೀವು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಮೊಸರು ತಿಂದರೆ ಕೆಲವರಿಗೆ ಆಗೋದಿಲ್ಲ. ಹಾಗಾಗಿ ನೀವು ಹಾಕಿನೇ ಇಟ್ಕೊಂಡು ನೀವು ಆ ಮೊಸರನ್ನು ಯೂಸ್ ಮಾಡ್ಬೋದು. ಒಂದು ಡೈಲಿ ಮಧ್ಯಾಹ್ನ 1 ಕಪ್ ಮೊಸರು ತಿನ್ನೋದ್ರಿಂದ ಅದರಲ್ಲಿರುವಂಥ ಒಂದು ಪೌಷ್ಟಿಕ ಇದು ನಮ್ಮ ಬಾಡಿಗೆ ಹೋಗ್ತದಲ್ವ. ಮೊಸರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತದೆ. ಅದು ತಿನ್ನೋದ್ರಿಂದ ನಮ್ಮ ಮೂಳೆಗಳಿಗೆ, ಅಂತ ಹೇಳಿದರೆ ಬೋನಿಗೆ ಮತ್ತು ನಮ್ಮ ಮಸಲ್ಸಿಗೆ, ಅಂದರೆ ಸ್ನಾಯುಗಳಿಗೆಲ್ಲ ತುಂಬ ಒಂದು ಒಳ್ಳೆಯ ಒಂದು ಪೋಷಕಾಂಶ ಸಿಕ್ಕಿದಾಗೆ ಆಗ್ತದೆ. ಆಮೇಲೆ ಇದರಲ್ಲಿ ಪ್ರೊಬಯೋಟಿಕ್ಸ್ ಅಂಥೇಳಿ ಒಂದು ಅಂಶ ಇರ್ತದೆ. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಂದು ಹೆಲ್ಪ್ ಆಗುವಂಥದ್ದು ಇದು ಮೊಸರು. ಹಾಗಾಗಿ ಡೈಲಿ 1 ಕಪ್ ಮೊಸರು ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ನಿಮಗೆ ಮೊಸರು ತಿನ್ನೋದ್ರಿಂದ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಏನಾದರೂ ಆಗ್ತದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ತಿನ್ನಲಿಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಮಜ್ಜಿಗೆ ಥರ ಮಾಡಿ ಸಹ ಕುಡಿಬೋದು. ನೆಕ್ಸ್ಟ್ ಬಂದು ಕಾಳು. ಈಗ ಹೆಸರು ಕಾಳು ತೊಗೊಳ್ಬೋದು, ಅಥವಾ ರಾಜ್ಮಾ ಅಂಥದ್ದೆಲ್ಲ ತೊಗೊಳ್ಳೋದ್ರಿಂದ ಸಹ ನಮ್ಮ ಬಾಡಿಗೆ ಒಂದು ಪ್ರೋಟೀನ್ ಎಲ್ಲ ಸಿಕ್ಕಿದಾಗೆ ಆಗ್ತದೆ. ಈಗ ತುಂಬ ಅಂದರೆ ಒಂದು 50 ಇಯರ್ ಆದಮೇಲೆ ಒಬ್ಬೊಬ್ಬರಿಗೆ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ, ಅಂದರೆ ಡೈಜೆಷನ್ ಪ್ರಾಬ್ಲಮ್ ಸ್ವಲ್ಪ ಇದಾಗ್ತದೆ. ಹಾಗಾಗಿ ಈ ಹೆಸರು ಕಾಳು ಅಂತೇಳಿದರೆ ಸ್ವಲ್ಪ ಬೇಯಿಸಿ ಅಥವಾ ಸಲಾಡ್ ಥರ ಮಾಡಿ ತಿನ್ನೋದ್ರಿಂದ ಸಹ ನಮ್ಮ ಮಸಲ್ಸಿಗೆಲ್ಲ ಒಂದು ಶಕ್ತಿ ಸಿಗ್ತದೆ ಇದು ತಿನ್ನೋದ್ರಿಂದ. ಹಾಗೆಯೇ ಪಲ್ಯ ಮಾಡಿ ತಿನ್ಬೋದು, ನಾನು ಹೇಳಿದೆಲ್ಲ, ಪಲ್ಯ ಮಾಡಿ ತಿನ್ಬೋದು, ಅಥವಾ ಸಲಾಡ್ ಸಹ ಮಾಡಿ ತಿನ್ಬೋದು, ಅಥವಾ ನೀವು ಅದನ್ನು ಹುರಿದು ಪುಡಿ ಮಾಡಿ ಸಹ ಇದನ್ನು ನೀವು ಬಳಸ್ಕೊಳ್ಬೋದು. ನಿಮ್ಗೆ ಏನಾದರೂ ಇದು ಗ್ಯಾಸ್ಟ್ರಿಕ್ ಅಂತ ಹಾಗೆ ಅನಿಸಿದರೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಅಥವಾ ಇಂಗನ್ನು ಹಾಕಿ ನೀವು ಒಗ್ಗರಣೆಗೆ ಅದನ್ನೆಲ್ಲ ಹಾಕಿ ನೀವು ಪಲ್ಯ ಥರ ಮಾಡಿ ಸಹ ಸೇವಿಸ್ಬೋದು. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಪಾಲಕ್ ಸೊಪ್ಪಿನ ಬಗ್ಗೆ ಸಹ ನಾನು ನಿಮಗೆ ಮೊದಲಿಂದೆಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ. ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮಗೆ ರಕ್ತಹೀನತೆದೇನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಕಮ್ಮಿ ಆಗ್ತದೆ. ಅದರಲ್ಲಿ ಕ್ಯಾಲ್ಸಿಯಂ ಸಹ ತುಂಬ ಇದೆ, ಅಂದರೆ ಪಾಲಕ್ ಸೊಪ್ಪಲ್ಲಿ. ಇದು ಸಹ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಅಂತ ಹೇಳಿದರೆ ಬೋನ್ಸಿಗೆ ಮತ್ತು ಮಸಲ್ಸಿಗೆಲ್ಲ ತುಂಬ ಒಂದು ಬೆನಿಫಿಟ್ ಆಗ್ತದೆ. ಅಂಥೇಳಿದರೆ ನಮಗೀಗ ನಡೆಯುವಾಗ ಗಂಟು ನೋವು, ಮಸಲ್ಸ್ ನೋವು ತುಂಬ ಇರ್ತದೆ. ಈಗ ನಾವೆಲ್ಲ ಅದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ನಾನು ಹೇಳೋದು, ನೀವು ಇಂಥದ್ದೆಲ್ಲ ಒಂದು ಫುಡ್ಡನ್ನು ನೀವು ಆದಷ್ಟು ತೊಗೊಳ್ತಾ ಇರಿ ಅಂತೇಳಿ. ನೀವು ಇದನ್ನೆಲ್ಲ ಕಂಟಿನ್ಯೂ ಆಗಿ, ಅಂದರೆ ವಾರದಲ್ಲಿ 1-2 ಸಲ ಆ ಥರ ಎಲ್ಲ ತಿಂತಾ ಬಂದರೆ ಸ್ವಲ್ಪ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ, ಮತ್ತು ಬೋನ್ ಪೇನ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆ ನಿಮಗೆ ಪಾಲಕ್ ಹಾಗೆಯೇ ಇದು ಅಂದರೆ ಒಬ್ಬೊಬ್ಬರಿಗೆ ಪಾಲಕ್ ಸಾಂಬಾರು ಇಷ್ಟ ಆಗೋದಿಲ್ಲ ಅಂಥವ್ರು ಸ್ವಲ್ಪ ಪಲ್ಯ ಮಾಡಿ ತಿನ್ಬೋದು, ಅಥವಾ ಪಾಲಕ್ ಪನ್ನೀರ್ ಮಾಡ್ಬೋದು, ಅಥವಾ ಪಾಲಕ್ ಜ್ಯೂಸ್ ಮಾಡಿ ಕುಡಿಬೋದು. ನೀವು ಇದನ್ನು ಚಪಾತಿ ಅಥವಾ ಪರೋಟ ಮಾಡಿ ಸಹ ಇದನ್ನು ತಿನ್ಬೋದು. ನನ್ನ ವಿಡಿಯೋ ಕೆಲವರು ನೋಡಿರ್ಬೋದು, ನಾನು ಪರೋಟ ಸಹ ಮಾಡಿ ನಿಮಗೆ ರೆಸಿಪಿ ಇದನ್ನು ಶೇರ್ ಮಾಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ, ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದು ಪರೋಟ ಸಹ.
ಅಂದರೆ ಮಕ್ಕಳು ಅಂದರೆ ಪಾಲಕ್ ಸೊಪ್ಪಿದು ಸಾಂಬಾರೆಲ್ಲ ಮಕ್ಕಳೆಲ್ಲ ತಿನ್ನೋದಿಲ್ಲ. ಅಂದರೆ ನಾವೀಗ ಮಕ್ಕಳು ಚಿಕ್ಕವರಿರುವಾಗಲೇ ಅದನ್ನೆಲ್ಲ ಒಂದು ಅಭ್ಯಾಸ ಮಾಡಿ ಇಟ್ಟರೆ ಅವ್ರಿಗೆ ಏಜ್ ಆಗುವಾಗ ಅಷ್ಟು ಪೇನ್ ಇದೆಲ್ಲ ಗೊತ್ತಾಗೋದಿಲ್ಲ. ನಾನು ಹೇಳೋದೀಗ ಒಂದು 50 ವರ್ಷ ಆದಮೇಲೆ ಅವರಿಗೆ ಹೇಳ್ತಾ ಇರೋದು, ನಿಮಗೆ ಒಂದು ವೇಳೆ ಪಾಲಕ್ ಸೊಪ್ಪಿದು ಟೇಸ್ಟ್ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದರೆ ಈ ಥರ ಚಪಾತಿ ಅಥವಾ ಪರೋಟ ಸಹ ನೀವು ಮಾಡಿ ತಿನ್ಬೋದು. ಯಾವುದೇ ಆದರೂ ಸಹ ಅತಿ ಆದರೆ ಅದು ವಿಷ ಆಗ್ತದೆ. ಅದಕ್ಕೋಸ್ಕರ ವಾರದಲ್ಲಿ ಒಂದು 2 ಸಲ 3 ಸಲ ಮಾತ್ರ ಅದನ್ನು ಯೂಸ್ ಮಾಡಿ. ಡೈಲಿ ತಿನ್ನಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ಸಹ ಡೈಲಿ ತಿನ್ನಬಾರ್ದು. ಒಂದಿನ ನೀವು ಹೆಸರು ಕಾಳು ತಿನ್ಬೋದು, ಒಂದಿನ ಪಾಲಕ್ ಸೊಪ್ಪಿನ ಮೊಸರು ಮಾತ್ರ ನೀವು ಡೈಲಿ ಮಧ್ಯಾಹ್ನ ಒಂದು ಚಿಕ್ಕ ಕಪ್ಪಲ್ಲಿ ನೀವು ತಿನ್ಬೋದು. ಅಂದರೆ ನೋಡಿಕೊಂಡು ಯೂಸ್ ಮಾಡಿ. ತುಂಬ ಕೋಲ್ಡ್ ತಿನ್ನಲಿಕ್ಕೆ ಹೋಗಬೇಡಿ. ಆಮೇಲೆ ಒಬ್ಬರಿಗೆ ಮೊಸರು ಆಗೋದಿಲ್ಲ, ಮೊದಲು ಹೇಳಿದ್ದೇನೆ, ಮೊಸರು ಆಗದೇ ಇದ್ದವರು ಸ್ವಲ್ಪ ಮಜ್ಜಿಗೆ ಥರ ಮಾಡಿ ನೀವು ಕುಡಿಬೋದು. ಇನ್ನು 4th ಬಂದು ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ತುಂಬ ಪೊಟ್ಯಾಷಿಯಂ ಅಂಶ ಇರ್ತದೆ. ಈಗ ತುಂಬ ಹಸಿವೆ ಆದಾಗ ಅಥವಾ ತುಂಬ ವೀಕ್ನೆಸ್ ಆಗ್ತಾ ಇರ್ತದೆ ಅಂತ ಹೇಳುವಾಗ ನೀವೊಂದು ಬಾಳೆಹಣ್ಣು ತಿಂದು ನೋಡಿ, ನಮಗೆ ಒಂದು ಎನರ್ಜಿ ಬರ್ತದೆ. ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ವಯಸ್ಸಾದವರು ಡೈಲಿ ಒಂದು ಬಾಳೆಹಣ್ಣು ತಿನ್ನೋದು ತುಂಬ ಒಳ್ಳೆಯದು. ಅಂದರೆ ರಾತ್ರಿ ಟೈಮಲ್ಲಿ ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಮಧ್ಯಾಹ್ನ ಟೈಮಲ್ಲೆಲ್ಲ ನೀವು ಒಂದೊಂದು ಬಾಳೆಹಣ್ಣು ಡೈಲಿ ತಿಂತಾ ಬಂದರೆ ತುಂಬ ಒಳ್ಳೆಯದು. ಒಬ್ಬರಿಗೆ ಡೌಟ್ ಇರ್ತದಲ್ಲ, ಈಗ ಶುಗರ್ ಇದ್ದವರು ಬಾಳೆಹಣ್ಣು ತಿನ್ನಬೇಕಾ ಬೇಡ ಅಂತೇಳಿ. ಒಂದು ಅರ್ಧ ಬಾಳೆಹಣ್ಣು ತಿಂದರೆ ಏನು ತೊಂದರೆ ಇಲ್ಲ. ಅದು ಸಹ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ ಇದನ್ನು ತಿನ್ಬೋದು. ಆಮೇಲೆ ಇದರಲ್ಲಿ ಸಹ ನಾನು ಹೇಳಿದೆಲ್ಲ, ಒಂದು ಬಾಳೆಹಣ್ಣು ನಮಗೆ ತುಂಬ ಹಸಿವೆ ಆದಾಗ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ನಮಗೆ ತುಂಬ ಒಂಥರ ಒಂದು ಎನರ್ಜಿ ಸಿಕ್ಕಿದಾಗೆ ಆಗ್ತದೆ. ಯಾಕಂತೇಳಿ ಅದರಲ್ಲಿ ಒಂದು ಕಾರ್ಬೋಹೈಡ್ರೇಟ್ ಅಂಶ ಇರ್ತದಲ್ಲ. ಹಾಗಾಗಿ ನಿಮಗೆ ಬಾಳೆಹಣ್ಣು ಹಾಗೆಯೇ ತಿನ್ನೋದು ಬೇಡ ಅಂತೇಳಿದರೆ ನೀವು ಅದರದ್ದು ಮಿಲ್ಕ್ ಶೇಕ್ ಸಹ ಮಾಡಿ ಕುಡಿಬೋದು. ಹಾಲು ಮತ್ತು ಓಟ್ಸು ಬಾಳೆಹಣ್ಣೆಲ್ಲ ಹಾಕಿ ಮಿಲ್ಕ್ ಶೇಕ್ ಸಹ ಮಾಡಿ ಕುಡಿಬೋದು. ನಂತರ ನೆಕ್ಸ್ಟ್ ಬಂದು 5th ಅಗಸೆ ಬೀಜ. ಅಗಸೆ ಬೀಜ ಸಹ ತುಂಬ ಒಳ್ಳೆಯದಲ್ವ, ಎಲ್ರಿಗೂ ಸಹ ಗೊತ್ತಿದೆ ಅಗಸೆ ಬೀಜ. ಅದು ಸಹ ನಮ್ಮ ಒಂದು ಇದಕ್ಕೆ ದೇಹಕ್ಕೆ ತುಂಬ ಒಳ್ಳೆಯದು. ಆಮೇಲೆ ನೀವು ಅದನ್ನು ಹಾಗೆ ತಿನ್ನಲಿಕ್ಕೆ ಬೇಡ ಅಂತೇಳಿದರೆ ಸಹ ಅದನ್ನು ಹುರಿದು ನೀವು ಚಟ್ನಿ ಪುಡಿ ಮಾಡ್ಬೋದು. ಚಟ್ನಿ ಪುಡಿ ಮಾಡಿ ದೋಸೆ ಚಪಾತಿ ತಿನ್ನುವಾಗ ಸಹ ಒಂದೊಂದು ಸ್ಪೂನ್ ನೀವು ಅದನ್ನು ತೊಗೊಳ್ಬೋದು. ಅದು ಸಹ ಜಾಸ್ತಿ ಯೂಸ್ ಮಾಡಬಾರ್ದು, 1 ಸ್ಪೂನು ಅಷ್ಟೇ ತಿನ್ನಬೇಕದು. ಅಗಸೆ ಬೀಜದಲ್ಲಿ ಒಮೆಗಾ 3 ಒಂದು ಅಂಶ ಇದೆ ಅದರಲ್ಲಿ. ಹಾಗಾಗಿ ಇದು ಕೀಲುಗಳು, ನಮ್ಮ ಇದು ಜಾಯಿಂಟ್ ಪೇನ್ ಎಲ್ಲ ಇರ್ತದಲ್ಲ, ಅದೆಲ್ಲ ಕಮ್ಮಿ ಆಗಲಿಕ್ಕೆ ಒಂದು ಕಾರಣ. ಹಾಗೆಯೇ ನಮಗೆ ಹೊಟ್ಟೆ ಹಸಿವು ತುಂಬ ಆಗ್ತಾ ಇದ್ದರೆ ಸಹ ಅದು ಸಹ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ. ನೀವು ಅದನ್ನು ಹುರಿದು ಒಂದು ಡಬ್ಬಿಯಲ್ಲಿ ಸ್ಟಾಕ್ ಮಾಡಿ ಇಟ್ಟರೆ ಒಂದೊಂದು ಸ್ಪೂನ್ ಹಾಗೆಯೇ ತೊಗೊಳ್ಬೋದು. ಚಿಕ್ಕ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಗೆ ನಮಗಿದು ಹುರುಳಿ ಕಾಳೆಲ್ಲ ನಾವು ಹುರಿದು ತಿಂತೇವೆ ನೋಡಿ, ಅದೇ ಥರ ಇರ್ತದೆ ಸ್ವಲ್ಪ ತಿನ್ನಲಿಕ್ಕೆ, ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಅದು ಬೇಡ ಹೇಳಿದರೆ ನೀವು ಚಟ್ನಿ ಪುಡಿ ಮಾಡಿ ಸಹ ಹಾಗೆ ಯೂಸ್ ಮಾಡ್ಕೊಳ್ಬೋದು. ಅದರಿಂದ ನಮ್ಮ BP ಗೆ ಸಹ ಒಳ್ಳೆಯದು. ಆಮೇಲೆ ಕೊಲೆಸ್ಟ್ರಾಲಿಗೆ ಸಹ ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ನೀವೇನೇ ಮಾಡೋದಿದ್ರು ಸಹ ಸ್ವಲ್ಪ ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ. ಇದು ಮೊದಲಿಂದ ಸಹ ಮಾಡ್ಕೊಂಡು ಬಂದಿದ್ದಾರೆ ಇಂಥದ್ದೆಲ್ಲ ಒಂದು ಫುಡ್ಡು, ಅಗಸೆ ಬೀಜದೆಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಇನ್ನು ನೆಲ್ಲಿಕಾಯಿ ಸಹ ತಿಂತಾ ಬಂದರೆ ತುಂಬ ಒಳ್ಳೆಯದು. ಅದರಲ್ಲಿ ಸಹ ವಿಟಮಿನ್ C ಇರೋದ್ರಿಂದ ಅದಂತಂತ ಬಂದರೆ ನಮಗೆ ನಮ್ಮ ಬಾಡಿಯಲ್ಲಿ ಏನಾದರೂ ವಿಟಮಿನ್ C ಇದಿದ್ದರೆ ಕಮ್ಮಿ ಇದ್ದರೆ ಅದು ಸ್ವಲ್ಪ ಕರೆಕ್ಟ್ ಆಗ್ತಾ ಹೋಗ್ತದೆ. ನಂತರ ಅದೇ ನಾನು ಹೇಳಿದ್ದಲ್ಲ, ಕೈಗಾಲು ಇದು ಗಂಟು ನೋವೆಲ್ಲ ಇರುವಾಗ ಈ ಶುಂಠಿಯನ್ನು ನೀವು ತೇಯ್ದು ಅದರ ರಸನ ತೊಗೊಳ್ಳಿ. ಇಲ್ಲಾಂತೇಳಿ ಜಜ್ಜಿ ಅದರ ರಸನ ಸಹ ನೀವು ಹಿಂಡ್ಕೊಳ್ಬೋದು. ಆ ರಸನ ಹಚ್ಚೋದ್ರಿಂದ ಸಹ ನೋವು ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾಕಂತೇಳಿ ನಾನು ಇವತ್ತು ಮಾಡಿದ್ದೇನೆ, ನನಗೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಶುಂಠಿ ರಸನ ಹಚ್ಕೊಳ್ಳೋದ್ರಿಂದ. ನೀವು ಟ್ರೈ ಮಾಡಿ ನೋಡ್ಬೋದು, ಇದರೇನು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಇನ್ನೊಂದಂತೇಳಿದರೆ, ಈ ನಮಗೊಂದು 50 ಇಯರ್ ಆಗುವಾಗ ಯೂರಿನ್ ಇನ್ಫೆಕ್ಷನ್ ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರ್ತದೆ. ನೀವು ಅದರ ಬಗ್ಗೆ ಸಹ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ. ಮತ್ತು ನಮ್ಮ ಯೂರಿನು ನಾವು ಈಗ ಪಾಸ್ ಮಾಡುವಾಗ ಅದರ ಕಲ್ಲರ್ ಸಹ ನೀವು ಸ್ವಲ್ಪ ನೋಡ್ತಾ ಇರಿ. ಸ್ವಲ್ಪ ಎಲ್ಲ ಬಂದಿದೆ ಅಂತೇಳಿದರೆ ನಾವು ಕುಡಿಯೋ ನೀರು ಸ್ವಲ್ಪ ಕಮ್ಮಿ ಆಗಿದೆ ಅಂತೇಳಿ ಅರ್ಥ. ಇನ್ನು ಹಾಲು ಕುಡಿಯೋದ್ರಿಂದ ಸಹ ತುಂಬ ಒಳ್ಳೆಯದು. ರಾತ್ರಿ ಮಲಗುವಾಗ ನೀವು 1 ಗ್ಲಾಸ್ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಡಿಯೋದ್ರಿಂದ ಸಹ ನಮ್ಮ ಹೆಲ್ತ್ ಸಹ ಒಳ್ಳೆ ರೀತಿಯಲ್ಲಿ ಇರ್ತದೆ. ಆಮೇಲೆ ಈ ಏಜಲ್ಲಿ ನಾವು ಜಾಸ್ತಿ ಟೆನ್ಷನ್ ಮಾಡೋದ್ರಿಂದ ಸಹ ನಮಗೆ ಕಾಯಿಲೆ ಬರಲಿಕ್ಕೆ ಒಂದು ಕಾರಣ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದರಿಂದ 50 ಇಯರಿಗೇ ನಾವೊಂದು 70 ಇಯರ್ ಆದಾಗೇ ಕಾಣ್ತೇವೆ. ಮೊಸರು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಂಪು ಕೂಡ ಮತ್ತು ಜೀರ್ಣಕ್ರಿಯೆ ಸಹ ಕರೆಕ್ಟಾಗಿ ಆಗ್ತಾ ಹೋಗ್ತದೆ. ಹಾಗೆಯೇ ಮೊಸರು ಬೇಡ ಹೇಳಿದರೆ ಮಜ್ಜಿಗೆ ಸೇವನೆ ಮಾಡೋದ್ರಿಂದ ಸಹ ನಮಗೇನಾದರೂ ಒಂದು ಯೂರಿನ್ ಇನ್ಫೆಕ್ಷನ್ ಇದು ಪ್ರಾಬ್ಲಮ್ ಇದ್ದರೆ ಸಹ ಸಾಲ್ವ್ ಆಗ್ತದೆ. ಹಾಗೆಯೇ ಇನ್ನು ನಾವು ನಡೆಯುವಾಗ, ನಾನು ಹೇಳಿದೆ ಅಲ್ಲ, ನಡೆಯುವಾಗ ನಮಗೀಗ ಕಾಲ್ಗಂಟಿದು ಸೌಂಡು ಕಟ 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 ಸೌಂಡು ಒಮ್ಮೊಮ್ಮೆ ಬರ್ತದಲ್ಲ, ಇದು
ಕ್ಯಾಲ್ಸಿಯಂ ಪ್ರಾಬ್ಲಮಿಂದನೇ ಆಗೋದು. ಈಗ ನಾನು ಹೇಳಿರುವಂಥ ಕೆಲವೊಂದು ಫುಡ್ಡಲ್ಲಿ ತುಂಬ ಕ್ಯಾಲ್ಸಿಯಂ ಇದಿರ್ತದೆ. ಅದಕ್ಕೆ ನಾನು ಮೊಸರು, ಅಗಸೆ ಬೀಜ, ಬಾಳೆಹಣ್ಣು ಅಂಥದ್ದೆಲ್ಲ ಒಂದು ನಾವು ತಿಂತಾ ಬಂದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಪನ್ನೀರು, ಸೋಯಾಬೀನು ತುಂಬ ಒಳ್ಳೆಯದು. ಅದು ಸ್ವಲ್ಪ ಸಪ್ಪೆ ಅನಿಸ್ಬೋದು, ಆದರೂ ಸಹ ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಅದನ್ನು ನೀವು ತಗೊಳ್ತಾ ಬನ್ನಿ. ಸಿಹಿ ಮತ್ತು ಉಪ್ಪನ್ನು ಸಾಧ್ಯವಾದಷ್ಟು ಕಡಿಮೆ ತಿನ್ನಬೇಕು. ಆಮೇಲೆ ಹೊಟ್ಟೆಲಿ ಯಾವಾಗಲೂ ಸ್ವಲ್ಪ ನೀರಿರುವ ಹಾಗೆಯೇ ನೋಡ್ಕೊಳ್ಬೇಕು. ನಾವೊಂದು ಯೂರಿನ್ ಪಾಸ್ ಮಾಡಿ ಬಂದ ನಂತರ ಒಂದು ಅರ್ಧ ಲೋಟ ನೀರು ಕುಡಿಬೇಕು. ಅಂದರೆ ಅದನ್ನು ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತೇಳಿ. ಆಮೇಲೆ ಇದೊಂದು ನಿಯಮಿತವಾಗಿ ಅಂದರೆ ಯಾವಾಗಲೂ ಒಂದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆನ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ಫುಲ್ ಆಗಿರಬೇಕಾಗ್ತದೆ. ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಒಂದು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. BP, ಶುಗರು ಅಂಥದ್ದು ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಟೆಸ್ಟ್ ಮಾಡಿಕೊಂಡು ಡಾಕ್ಟ್ರ್ ಏನು ಹೇಳ್ತಾರೆ ಅದು ಸಜೆಷನನ್ನು ನಾವು ಕೇಳಬೇಕಾಗ್ತದೆ. ಒಂದು 50 ಇಯರ್ ನಂತರ ಹೇಳೋದು ಸ್ವಲ್ಪ ನಾವು ಜಾಗ್ರತೆಯಲ್ಲಿದ್ದರೆ, ನಮ್ಮ ಹೆಲ್ತನ್ನು ನಾವು ಜಾಗ್ರತೆಯಲ್ಲಿ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಸರಿಯಾದ ಒಂದು ಸಮಯಕ್ಕೆ ಊಟ, ತಿಂಡಿ, ನಿದ್ರೆ ಮಾಡೋದು ತುಂಬ ಒಳ್ಳೆಯದು. ಇದೆಲ್ಲ ಕರೆಕ್ಟಾಗಿದ್ದರೆ ನಮ್ಮ ಮನೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಅಡುಗೆ ಬಡಿಸ್ಬೋದು ಮನೆಯಲ್ಲಿದ್ದವರಿಗೆ. ಹಾಗೆಯೇ ಬೇರೆ ಬೇರೆ ಕೆಲಸಗಳನ್ನೇನಾದರೂ ಇದ್ದರೆ ಸಹ ನಾವು ಅದನ್ನು ಸರಾಗವಾಗಿ ಮಾಡ್ಕೊಂಡು ಹೋಗ್ಬೋದು. ಬೇರೆಯವರಿಗೆ ನಾವು ಅವಲಂಬಿಸ್ಕೊಂಡು ಇರಬೇಕಂತೇನಿಲ್ಲ ಅಲ್ವಾ. ಹಾಗೆಯೇ ಅದನ್ನು ನಮ್ಮ ಹೆಲ್ತನ್ನು ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಮನೇಲಿರೋರ ಹೆಲ್ತು ಎಲ್ಲರದ್ದು ಒಂದು ಇದನ್ನು ನಾವು ತುಂಬ ಕಾಳಜಿಯಿಂದ ನೋಡ್ಕೊಳ್ಬೋದು. ನಾನು ಇಷ್ಟೊತ್ತು ನಿಮ್ಮ ಜೊತೆಲಿ ಇಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.